ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಫ್ಲೆಕ್ಸಿಬಲ್ ಆ್ಯಂಡ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲೇನಿದೆ ಅದನ್ನೇ ಬರೆದ್ರು ನಿಮಗೆ ಮಾರ್ಕ್ಸ್ 6 ಮಾರ್ಕ್ಸ್ ಸಿಗುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್. ಸೊ ಫಸ್ಟು ಮೀನಿಂಗ್ ಬರೀಬೇಕಾಗುತ್ತೆ. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಈಸ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ ದ ಮಾರ್ಕೆಟ್. ಸೊ ನಮಗೆ ಮನಿ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಂಡ್ ಗೂಡ್ಸ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಯಾವ ಕರೆನ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಹಾಗೆ ಅದರ ಸಪ್ಲೈ ಎಷ್ಟಿದೆ, ಸೊ ಎರಡು ಎಲ್ಲಿ ಈಕ್ವಲ್ ಆಗುತ್ತೆ ಆ ಪಾಯಿಂಟಲ್ಲಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅನ್ನೋದು ಡಿಟರ್ಮೈನ್ ಆಗುತ್ತೆ. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಈಸ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ ದ ಮಾರ್ಕೆಟ್ ವೇರ್ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಂಟರ್ಸೆಕ್ಟ್. ಸೊ ದಟ್ ಪಾಯಿಂಟ್ ವಿ ಫಿಕ್ಸ್ಡ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಸೊ ಹಿಯರ್ ವಿ ಕ್ಯಾನ್ ಸಿ ದ ಡಯಾಗ್ರಾಮ್. ಸೊ ನಾವಿಲ್ಲಿ ಡಯಾಗ್ರಾಮನ್ನು ನೋಡ್ಬೋದು. ಒಂದು ಸಪ್ಲೈ ಕರ್ವ್ ಆಗಿರುತ್ತೆ, ಒಂದು ಡಿಮ್ಯಾಂಡ್ ಕರ್ವ್. ಸೊ ಇಲ್ಲಿ ಸಪ್ಲೈ ಮತ್ತು ಡಿಮ್ಯಾಂಡ್ ಕರ್ವನ್ನು ನಾವು ಗಮನಿಸಿದಾಗ ಯಾವ ಒಂದು ಪಾಯಿಂಟಲ್ಲಿ ಎರಡು ಇಂಟರ್ಸೆಕ್ಟ್ ಆಗಿದೆ. ಸೊ ಇಲ್ಲಿ ಮಾರ್ಕೆಟಲ್ಲಿ ಇಷ್ಟು ಸಪ್ಲೈ ಮತ್ತು ಇಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ಹೇಳಿದಾಗ ಎಲ್ಲಿ ಪಾಯಿಂಟಲ್ಲಿ ಒಂದು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಈಕ್ವಲಿಬ್ರಿಯಂ ಪಾಯಿಂಟ್ ಅಂತ ಹೇಳ್ತೀವಿ. ಆ ಒಂದು ಪಾಯಿಂಟಿಂದ ನಾವು ಒಂದು ವರ್ಟಿಕಲ್ ಲೈನನ್ನು ಎಕ್ಸ್ ಆ್ಯಕ್ಸಿಸ್ಗೆ ಡ್ರಾ ಮಾಡಿದಾಗ ನಮಗೆ ಕ್ವಾಂಟಿಟಿ ಆಫ್ ಫಾರಿನ್ ಎಕ್ಸ್ಚೇಂಜ್ ಎಷ್ಟಿದೆ, ಆ್ಯಂಡ್ ಒಂದು ಹಾರಿಜಾಂಟಲ್ ಲೈನನ್ನು ಡ್ರಾ ಮಾಡಿದಾಗ ವೈ ಆ್ಯಕ್ಸಿಸ್ಗೆ ನಮಗೆ ಅದರ ಒಂದು ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ ಅಂತ ಫಿಕ್ಸ್ ಆಗುತ್ತೆ. ಸೊ ಈ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟಲ್ಲಿ ನಾವು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ತಾರೆ. ಓಕೆ, the exchange rate is fixed at the point where demand curve intersect the supply curve. ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ದಟ್ ಈಸ್ ಈಕ್ವಲಿಬ್ರಿಯಂ ಪಾಯಿಂಟ್, ಅಲ್ಲಿ ನಾವು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಡಿಮ್ಯಾಂಡ್ ಫಾರ್ US$ increases in India, the value of dollar rises and rupee depreciate automatically. So if demand for US$ increases in India, ನಮ್ಮ ಇಂಡಿಯಾದಲ್ಲಿ US$ಗೆ ಹೆಚ್ಚು ಡಿಮ್ಯಾಂಡ್ ಆಗ್ತಾ ಇದೆ, ವಿಚ್ ಮೀನ್ಸ್ ನಾವು ಹೆಚ್ಚು ಗೂಡ್ಸ್ಗಳನ್ನು USA ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಯಾವಾಗ ಬೇಕಾಗುತ್ತೆ US$ಗಳು, ನಾವು ಪೇ ಮಾಡಬೇಕು ಡಾಲರಲ್ಲಿನೇ. ಯಾವಾಗ ಪೇ ಮಾಡ್ತೀವಿ? US ಇಂದ ನಾವು ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದಾಗ ಅದನ್ನು ನಾವು ಇಂಪೋರ್ಟ್ ಅಂತ ಹೇಳ್ತೀವಿ, ರೈಟ್? ಸೊ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ನಾವು US$ಅಲ್ಲಿ ಪೇ ಮಾಡಬೇಕಾಗುತ್ತೆ. ಆವಾಗ US$ ನಮ್ಮ ಇಂಡಿಯಾದಲ್ಲಿ ಡಿಮ್ಯಾಂಡ್ ಅದರ ಹೆಚ್ಚಾಗ್ತಾ ಹೋಗುತ್ತೆ, ರೈಟ್? ದ ವ್ಯಾಲ್ಯೂ ಆಫ್ ಡಾಲರ್ ರೈಸಸ್. ಸೊ ನಾವು ಹೆಚ್ಚು ಯಾವಾಗ ಡಿಮ್ಯಾಂಡ್ ಮಾಡ್ತೀವಿ? ಯಾವುದೇ ಗೂಡಾದರೂ ಆಗಿರ್ಬೋದು, ಏನೇ ಆದರೂ ಆಗಿರ್ಬೋದು, ಹೆಚ್ಚು ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಅದರ ಪ್ರೈಸು ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಯಾವಾಗ US$ ಇಂಡಿಯಾದಲ್ಲಿ ಹೆಚ್ಚು ಡಿಮ್ಯಾಂಡ್ ಆಗ್ತಾ ಇದೆ, ಸೊ ಆಗ ಅದರ ಡಾಲರ್ನ ವ್ಯಾಲ್ಯೂ ಸಹ ರೈಸ್ ಆಗುತ್ತೆ. ಆ್ಯಂಡ್ ರುಪಿ ಡಿಪ್ರಿಸಿಯೇಟ್ ಆಟೋಮೆಟಿಕಲಿ, ರುಪಿನ ವ್ಯಾಲ್ಯೂ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಓಕೆ, ದ ಗೌರ್ಮೆಂಟ್ ಡಸ್ ನಾಟ್ ಫಿಕ್ಸ್ ದ ರೇಟ್. ಸೊ ಇಲ್ಲಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟನ್ನು ಗೌರ್ಮೆಂಟ್ ಫಿಕ್ಸ್ ಮಾಡೋಲ್ಲ. ಸೊ ದೆನ್ ಹೂ ಫಿಕ್ಸ್ ಇಟ್? ಮಾರ್ಕೆಟ್ ಫೋರ್ಸಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇದು ಡಿಮ್ಯಾಂಡ್ ಮತ್ತು ಸಪ್ಲೈ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಆ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಫಿಕ್ಸ್ ಆಗುತ್ತೆ. ಸೊ ಲೈಕ್ ಇಲ್ಲಿ $10 ಕ್ವಾಂಟಿಟೀಸ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದಾಗ ಅಷ್ಟೇ ಪ್ರಮಾಣದಲ್ಲಿ ಏನು ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅಲ್ಲಿ ನಾವು ಏನು ನೋಡ್ಬೋದು, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡೋದನ್ನು ನೋಡ್ಬೋದು. ಓಕೆ, ಸೊ ಈ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ನ ಮೆರಿಟ್ ಮತ್ತು ಡಿಮೆರಿಟನ್ನು ನೋಡೋಣ. ಮೀನಿಂಗಲ್ಲಿ ತಿಳ್ಕೊಬೇಕಾಗಿರೋದು ಏನಂದರೆ ಸಿಂಪಲ್. ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ಲೈಕ್ ಫಿಕ್ಸ್ಡ್ ಇರೋದಿಲ್ಲ, ಅದು ಯಾವಾಗ ಬೇಕಾದ್ರೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಮೇಲೆ ಆಗುತ್ತೆ, ಕಡಿಮೆ ಆಗುತ್ತೆ, ಆ ಥರ. ಸೊ ಈ ಫ್ಲೆಕ್ಸಿಬಲ್ ಆಗಿರೋದು ಒಂದು ಎಕ್ಸ್ಚೇಂಜ್ ರೇಟ್ ಆಗಾಗ ಚೇಂಜ್ ಆಗ್ತಾ ಇರೋದನ್ನು ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀವಿ. ಹೂ ಡಿಟರ್ಮೈನ್? ಮಾರ್ಕೆಟ್ ಫೋರ್ಸಸ್ ಅಂತ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಡಿಟರ್ಮೈನ್ ಮಾಡುತ್ತೆ, ಸಿಂಪಲ್. ಸೊ ಇಲ್ಲಿ ಗೌರ್ಮೆಂಟ್ ಯಾವುದೇ ರೀತಿ ಇಂಟರ್ಸೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಮೆರಿಟ್ಸ್ ಏನು, ಇದರ ಅನುಕೂಲ ಅಡ್ವಾಂಟೇಜಸ್ ಏನು? ಸೊ ಫಸ್ಟ್ ಪಾಯಿಂಟ್, ಸೊ ಇಲ್ಲಿರೋ 4 ಪಾಯಿಂಟ್ಸ್ ವಿತ್ ಒನ್ ಲೈನ್ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕಾಗುತ್ತೆ. ನೋ ನೀಡ್ ಟು ಮೇಂಟೈನ್ ಲಾರ್ಜ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ವಾಟ್ ಈಸ್
ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ನಮಗೆ ನಾವು ಫಾರಿನ್ ಬೇರೆ ಬೇರೆ ಕಂಟ್ರಿ ಜೊತೆ ವ್ಯಾಪಾರ ಮಾಡಬೇಕು, ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ಆ ಕಂಟ್ರಿಯ ಕರೆನ್ಸೀಸ್ಗಳನ್ನು ಒಂದಷ್ಟು ರಿಸರ್ವ್ ಆಗಿ ನಾವು ಇಟ್ಕೋಬೇಕಾಗುತ್ತೆ. ಅದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ತೀವಿ. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಈ ರಿಸರ್ವನ್ನು ಏನು ಫ್ಲಕ್ಚುಯೇಟ್ ಆಗುತ್ತೆ, ಅದರ ಮೇಂಟೆನೆನ್ಸ್ಗೆ ಅವಶ್ಯಕತೆ ಇರೋದಿಲ್ಲ. ಓಕೆ, ಗೌರ್ಮೆಂಟ್ does not need to keep large stock of foreign exchange because it does not interview in the market. ಸೊ ಮಾರ್ಕೆಟಲ್ಲಿ ಗೌರ್ಮೆಂಟ್ ಏನು ಇಂಟರ್ಸೆಕ್ಟ್ ಆಗೋದೇ ಇಲ್ಲ ಅಂತ ಹೇಳಿದಾಗ ಅದರ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಆಟೋಮೆಟಿಕ್ ಕರೆಕ್ಷನ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಒಂದು ಡಾಕ್ಯುಮೆಂಟನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಆಟೋಮೆಟಿಕ್ ಆಗಿ ಕರೆಕ್ಷನ್ ಆಗುತ್ತೆ. ಸೊ ಅಂತ ಹೇಳಿದ್ರೆ ಇಫ್ ದೇರ್ ಈಸ್ ಸರ್ಪ್ಲೇಸ್ ಆರ್ ಡೆಫಿಸಿಟ್. ಸೊ ಸರ್ಪ್ಲೇಸ್ ಅಂದರೆ ಏನು? ಹೆಚ್ಚು ಎಕ್ಸ್ಪೋರ್ಟ್ ಮತ್ತು ಕಡಿಮೆ ಇಂಪೋರ್ಟ್, ಅದನ್ನು ನಾವು ಸರ್ಪ್ಲೇಸ್ ಅಂತ ಹೇಳ್ತೀವಿ. ಡೆಫಿಸಿಟ್ ಅಂತಂದರೆ ಹೆಚ್ಚು ಇಂಪೋರ್ಟ್ ಮತ್ತು ಕಡಿಮೆ ಎಕ್ಸ್ಪೋರ್ಟ್. ಓಕೆ, ಸೊ ಈ ಒಂದು ಸರ್ಪ್ಲೇಸ್ ಆದರೂ ಆಗಿರ್ಬೋದು, ಡೆಫಿಸಿಟ್ ಆದರೂ ಆಗಿರ್ಬೋದು, ಅದನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಗೌರ್ಮೆಂಟ್ ಅದನ್ನು ಸರಿ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ದ ಎಕ್ಸ್ಚೇಂಜ್ ರೇಟ್ ಅಡ್ಜಸ್ಟ್ ಆಟೋಮೆಟಿಕಲಿ ಥ್ರೂ ಚೇಂಜಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಮಾರ್ಕೆಟಲ್ಲಿ ಎಕ್ಸ್ಚೇಂಜ್ ರೇಟ್ ಅದಾಗದೇ ಅಡ್ಜಸ್ಟ್ ಆಗೋದ್ರಿಂದ ಸೊ ಇವರು ಗೌರ್ಮೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಕರೆಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಅದಾಗದೇ ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಮೋರ್ ಫ್ಲೆಕ್ಸಿಬಿಲಿಟಿ ಟು ಗೌರ್ಮೆಂಟ್. ದ ಗೌರ್ಮೆಂಟ್ ಗೆಟ್ಸ್ more freedom in monetary and fiscal policy because it need to define any fixed rate. ಸೊ ಗೌರ್ಮೆಂಟ್ಗೆ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮೋರ್ ಫ್ರೀಡಮ್ ಇರುತ್ತೆ ಏನನ್ನು ಫಿಕ್ಸ್ ಮಾಡೋದ್ರಲ್ಲಿ, ಒಂದು ಮಾನಿಟರಿ ಪಾಲಿಸಿಯನ್ನು ಪಾಲಿಸಿ ಮಾಡೋದ್ರಲ್ಲಿ, ಫಿಸ್ಕಲ್ ಪಾಲಿಸಿ ತಯಾರು ಮಾಡೋದ್ರಲ್ಲಿ ತುಂಬ ಈಸಿ ಇರುತ್ತೆ, ಅವ್ರಿಗೆ ಫ್ರೀಡಮ್ ಇರುತ್ತೆ. ಯಾಕಂದರೆ ಇಲ್ಲಿ ಫಿಕ್ಸ್ಡ್ ಆಗಿ ಇಷ್ಟಕ್ಕೆ ಎಕ್ಸ್ಚೇಂಜ್ ರೇಟ್ ಅಂತ ಬೇರೆ ಕಂಟ್ರಿ ಜೊತೆ ಇರೋದಿಲ್ಲ ಅದರಿಂದ. ನೆಕ್ಸ್ಟ್, ಮಾರ್ಕೆಟ್ ಡಿಟರ್ಮೈನ್ಡ್ ರೇಟ್. ಸೊ ಅಫ್ಕೋರ್ಸ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಡಿಟರ್ಮೈನ್ ಆಗೋ ಒಂದು ರೇಟ್ ಆಗಿರುತ್ತೆ. ದ ಎಕ್ಸ್ಚೇಂಜ್ ರೇಟ್ ರಿಫ್ಲೆಕ್ಟ್ಸ್ ರಿಯಲ್ ಮಾರ್ಕೆಟ್ ಕಂಡೀಷನ್ಸ್ ಸಿನ್ಸ್ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್. ಸೊ ಇಲ್ಲಿ ಗೌರ್ಮೆಂಟ್ ಫಿಕ್ಸ್ ಮಾಡ್ತಾ ಇಲ್ಲ, ಸೊ ಮಾರ್ಕೆಟಲ್ಲಿ ಫ್ರೀಡಮ್ ಆಗಿ ರಿಯಲ್ ಮಾರ್ಕೆಟ್ ಕಂಡೀಷನ್ಸ್ಗೆ ರಿಫ್ಲೆಕ್ಟ್ ಆಗೋ ರೀತಿಯಾಗಿ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗಿರೋದ್ರಿಂದ ಸೊ ಇದು ಮಾರ್ಕೆಟ್ ಡಿಟರ್ಮೈನ್ಡ್ ರೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಮೆರಿಟ್ಸ್. ಇಲ್ಲೂ ಸಹ 4 ಪಾಯಿಂಟ್ಸ್ ವಿತ್ ಒನ್ ಲೈನ್ ಎಕ್ಸ್ಪ್ಲನೇಷನ್ ಅಷ್ಟೇ ಇದೆ, ಈಸಿಯಾಗಿ ನೀವು ಬರಿಬೋದು 6 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ. ಸೊ ಫಸ್ಟ್ ಪಾಯಿಂಟ್, ಏನು ಡಿಮೆರಿಟ್, ಡಿಸ್ಅಡ್ವಾಂಟೇಜ್ ಯಾವುದಾದ್ರೂ ಒಂದು ಕಂಟ್ರಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟನ್ನು ಮೇಂಟೈನ್ ಮಾಡ್ತಾ ಇದ್ರೆ ಅಂತ. ಓಕೆ, ಸಬ್ಜೆಕ್ಟ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ಸೊ ಅಫ್ಕೋರ್ಸ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹೆಚ್ಚು ಕಡಿಮೆ ಆಗೋದ್ರಿಂದ ಫ್ಲಕ್ಚುಯೇಷನ್ ಅನ್ನೋದು ಇರುತ್ತೆ. ಸೊ ಇದಂತೂ ಡಿಸ್ಅಡ್ವಾಂಟೇಜಸ್ ಯಾರಿಗೆ? ಸಿನ್ಸ್ ದ ರೇಟ್ ಈಸ್ ಡಿಟರ್ಮೈನ್ಡ್ ಬೈ ಮಾರ್ಕೆಟ್ ಫೋರ್ಸಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಇಟ್ ಫ್ಲಕ್ಚುಯೇಟ್ಸ್ ಫ್ರೀಕ್ವೆಂಟ್ಲಿ ಡ್ಯೂ ಟು ಚೇಂಜಸ್ ಇನ್ ಗ್ಲೋಬಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಆ ಒಂದು ಕರೆನ್ಸಿಗೆ, ಎಷ್ಟು ಸಪ್ಲೈ ಇದೆ ಆ ಒಂದು ಕರೆನ್ಸಿಗೆ, ಸೊ ಇದು ಯಾವಾಗಲೂ ಚೇಂಜಸ್ ಆಗ್ತಾನೇ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಡಿಮೆರಿಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್, ಅನ್ಸರ್ಟನಿಟಿ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಅಫ್ಕೋರ್ಸ್ ಸೊ ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಅಲ್ಲಿ ಅನ್ಸರ್ಟನಿಟಿ ಅನ್ನೋದು ಇದ್ದೇ ಇರುತ್ತೆ. ಅನ್ಸರ್ಟನಿಟಿ ಅಂತಂದರೆ ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ದಲೇ ಇರೋದು. ಓಕೆನಾ, ಸೊ ಫ್ರೀಕ್ವೆಂಟ್ ಚೇಂಜಸ್ ಕ್ರಿಯೇಟ್ ಅನ್ಸರ್ಟನಿಟಿ ಫಾರ್ ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಟ್ರೇಡರ್ಸ್ ಆಗಿರ್ಬೋದು, ಅವರು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ವರ್ಷ ಇಷ್ಟು ಇರ್ಬೋದು ಎಕ್ಸ್ಚೇಂಜ್ ರೇಟ್ ಅಂತ ಸ್ವಲ್ಪ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಯಾವಾಗಾದರೂ ಚೇಂಜಸ್ ಆಗ್ಬೋದು ಮಾರ್ಕೆಟಲ್ಲಿ ಏನು ಬೇಕಾದರೂ. ಓಕೆ, ಸೊ ಇದು ಒಂದು ಡಿಮೆರಿಟ್ ಆಗಿರುತ್ತೆ. ನೆಕ್ಸ್ಟ್, ಸ್ಪೆಕ್ಯುಲೇಷನ್ ಪ್ರಾಬ್ಲಮ್. ಸ್ಪೆಕ್ಯುಲೇಷನ್ ಅಂದ್ರೇನು? ಲೈಕ್ ಈಗ ನಾನು ಸ್ವಲ್ಪ ಪರ್ಚೇಸ್ ಮಾಡಿಟ್ಟು ನೆಕ್ಸ್ಟ್ ಅದು ಇನ್ಕ್ರೀಸ್ ಆಗ್ಬೋದು, ಪ್ರಾಫಿಟ್ ಸಿಗ್ಬೋದು ಅಂತ ನಮ್ಮ ಹತ್ರನೇ ಇಟ್ಕೊಂಡು ಅದನ್ನು ಆಮೇಲೆ ಸೆಲ್ ಮಾಡೋದು, ಇದು ನಾನು ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಸ್ಪೆಕ್ಯುಲೇಟರ್ಸ್ ಮೇ ಬಿ ಬೈ ಆ್ಯಂಡ್ ಸೆಲ್ ಕರೆನ್ಸಿ ಟು ಅರ್ನ್ ಪ್ರಾಫಿಟ್. ಸೊ ಸ್ಪೆಕ್ಯುಲೇಟರ್ಸ್ ಏನಿರ್ತಾರೆ ಅವರು ಯಾವಾಗ ಬೇಕಾದ್ರೂ ಕಡಿಮೆ ಇದ್ದಾಗ ತೊಗೊಳ್ತಾರೆ, ಅದಾದಮೇಲೆ ಹೆಚ್ಚಾದರೆ ಮಾರಾಟ ಮಾಡ್ತಾರೆ. ಸೊ ಇದರಿಂದ ಅವರು ಪ್ರಾಫಿಟನ್ನು ತೊಗೋತಾ ಇರ್ತಾರೆ. ಸೊ ವಿತ್ ಇನ್ಕ್ರೀಸಸ್ ಇನ್ ಸ್ಟೆಬಿಲಿಟಿ ಇನ್ ದ ಮಾರ್ಕೆಟ್. ಸೊ
ಈ ಒಂದು ಸ್ಪೆಕ್ಯುಲೇಷನ್ ಪ್ರಾಬ್ಲಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಈಗ ಕಡಿಮೆ ಇರುತ್ತೆ, ಡಿಮ್ಯಾಂಡ್ ಕಡಿಮೆ ಇದ್ದು ಅದರ ಒಂದು ವ್ಯಾಲ್ಯೂ ಕಡಿಮೆ ಆದಾಗ ಸೊ ಅವಾಗ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟು ಅವರದನ್ನು ಮಾರ್ಕೆಟ್ಗೆ ಸರ್ಕ್ಯುಲೇಟ್ ಮಾಡೋದಿಲ್ಲ, ಅವರು ಕಾಯ್ತಾರೆ, ವೆಯ್ಟ್ ಮಾಡಿ ಅದಾದಮೇಲೆ ಅದರ ಬೆಲೆ ಯಾವಾಗಾದರೂ ಇನ್ಕ್ರೀಸ್ ಆದಾಗ ದೇ ಆರ್ ವಿಲ್ಲಿಂಗ್ ಟು ಸೆಲ್ ಅಂತ ಹೇಳಿದಾಗ ಅವಾಗ ಅವರು ಸೆಲ್ ಮಾಡು ಅದರಿಂದ ಪ್ರಾಫಿಟನ್ನು ಅರ್ನ್ ಮಾಡ್ತಾರೆ. ಸೊ ಅಂದರೆ ಈ ಸ್ಪೆಕ್ಯುಲೇಷನ್ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ. ಓಕೆ, ಸೊ ನೆಕ್ಸ್ಟು ಮೇ ಲೀಡ್ ಟು ಇನ್ಫ್ಲೇಷನ್ ಅಂದರೆ ಗೊತ್ತಿದೆ ನಮಗೆ. ಸೊ ನಮ್ಮ ಒಂದು ಕರೆನ್ಸಿಯ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದು ವೆನ್ ಕಂಪೇರ್ ಟು ಗೂಡ್ಸ್. ಸೊ ಗೂಡ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ವ್ಯಾಲ್ಯೂ, ಕರೆನ್ಸಿಯ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಇಫ್ ದ ಡೊಮೆಸ್ಟಿಕ್ ಕರೆನ್ಸಿ ಡಿಪ್ರಿಸಿಯೇಟ್, ಇಂಪೋರ್ಟ್ಸ್ ಬಿಕಮ್ ಕಾಸ್ಟ್ಲಿ ವಿಚ್ ಮೇ ಇನ್ಕ್ರೀಸ್ ಪ್ರೈಸ್ ಲೆವೆಲ್. ನಮ್ಮ ಕರೆನ್ಸಿ ಅಂದರೆ ಡೊಮೆಸ್ಟಿಕ್ ಕರೆನ್ಸಿ ಲೈಕ್ ರುಪಿ ಏನಾದರೂ ಡಿಪ್ರಿಸಿಯೇಟ್ ಆದರೆ ನಾವು ಬೇರೆ ಕಂಟ್ರಿಯಿಂದ ತರಿಸ್ಕೊಳ್ಳೋ ಅಂಥ ಗೂಡ್ಸ್ಗಳ ಪ್ರೈಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅಪ್ರಿಷಿಯೇಟ್ ಗೊತ್ತಿದೆ ನಿಮಗೆ. ಸೊ ಇಂಪೋರ್ಟ್ ಬಿಕಮ್ ಕಾಸ್ಟ್ಲಿ, ನಾವು ಬೇರೆ ಕಂಟ್ರಿಯಿಂದ ಪರ್ಚೇಸ್ ಮಾಡೋದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಇದ್ದಾಗ. ಸೊ ವಿಚ್ ಮೇ ಇನ್ಕ್ರೀಸ್ ಪ್ರೈಸ್ ಲೆವೆಲ್. ಸೊ ಇದರಿಂದ ಪ್ರೈಸ್ ಲೆವೆಲ್, ಗೂಡ್ಸ್ನ ಪ್ರೈಸ್ ಲೆವೆಲ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ನ ಡಿಮೆರಿಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಉಳಿದಿರೋದು ಯಾವುದು, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಫಸ್ಟು ಮೀನಿಂಗ್ ನೋಡೋಣ. ಅಂಡರ್ ಫಿಕ್ಸ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ದ ಗೌರ್ಮೆಂಟ್ ಆರ್ ಸೆಂಟ್ರಲ್ ಮಾನಿಟರಿ ಅಥಾರಿಟಿ ಫಿಕ್ಸಸ್ ದ ಎಕ್ಸ್ಚೇಂಜ್ ರೇಟ್ ಅಟ್ ಪರ್ಟಿಕ್ಯುಲರ್ ಲೆವೆಲ್. ಸೊ ಇಲ್ಲಿ ಮಾರ್ಕೆಟ್ ಫೋರ್ಸಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಆ ಥರ ಏನೂ ಇಲ್ಲ. ಸೊ ಇಲ್ಲೇನಿರುತ್ತೆ ಅಂತ ಹೇಳಿದ್ರೆ ಗೌರ್ನಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಮಾನಿಟರಿ ಅಥಾರಿಟಿ ಲೈಕ್ RBI ಆಗಿರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಫಿಕ್ಸ್ಡ್ ಆಗಿ ಎಕ್ಸ್ಚೇಂಜ್ ರೇಟನ್ನು ಮಾಡ್ತಾರೆ. ಸೊ ದ ಗೌರ್ನಮೆಂಟ್ ಮೇಂಟೈನ್ ದ ರೇಟ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್. ಸೊ ಒಂದು ಫಿಕ್ಸ್ ಮಾಡೋದ್ರ ಜೊತೆಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಅದನ್ನು ಮೇಂಟೈನ್ ಸಹ ಮಾಡುತ್ತೆ. ಓಕೆ, ಸೊ ಇಲ್ಲಿ ಇಯರ್ ಅಂತ ಹೇಳಲ್ಲ. ಇವಾಗ 2 ಕಂಟ್ರೀಸ್ ಇರುತ್ತೆ, ಆ 2 ಕಂಟ್ರೀಸ್ಗಳು ಏನು ಮಾಡುತ್ತೆ, ಅವ್ರು ವಿಲ್ಲಿಂಗ್, ಸೊ ಎಷ್ಟು ವರ್ಷದವರೆಗೂ ದೇ ಆರ್ ವೆಲ್ ಆ್ಯಂಡ್ ಗುಡ್, ಅವರು ಒಳ್ಳೆ ಎರಡು ಕಂಟ್ರಿಗಳು ಒಳ್ಳೆ ರೀತಿಯಾಗಿದ್ದಾಗ ಅವರು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಇಷ್ಟು ದಿನಗಳಿಗೆ ಅಂತ. ಸೊ ಅಂತ ಇಲ್ಲಿ ಪರ್ಟಿಕ್ಯುಲರ್ಗೆ ಇಯರನ್ನು ಅವರು ಮೆನ್ಷನ್ ಮಾಡಿರಲ್ಲ ಅಗ್ರಿಮೆಂಟ್ ಥರ. ಸೊ ಅವ್ರು ಎಷ್ಟು ವರ್ಷ ಮಾಡೋದಕ್ಕೆ ಇಷ್ಟ ಇರುತ್ತೆ ಅಷ್ಟು ವರ್ಷದಲ್ಲಿ ಅವರು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು, ಇಫ್ ದ ಗೌರ್ಮೆಂಟ್ ಫಿಕ್ಸಸ್ 1 ರೂಪಿ ಈಕ್ವಲ್ಸ್ $0.012. ಸೊ ಇಷ್ಟಕ್ಕೆ ಅವ್ರು ಏನು ಮಾಡ್ಕೊಳ್ತಾರೆ, ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲೇ ಒಂದಷ್ಟು ವರ್ಷದವರೆಗೆ ಏನಂತ ಹೇಳ್ಬೋದು, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ನಡೆಯುತ್ತೆ, ಎಕ್ಸ್ಚೇಂಜ್ ಆಫ್ ಕರೆನ್ಸೀಸ್ ನಡೆಯುತ್ತೆ. ಸೊ ಈ ಒಂದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅಂತ ನಾವು ನೆಕ್ಸ್ಟು ಡಿಮೆರಿಟ್ಸ್ ಮತ್ತು ಮೆರಿಟ್ಸಲ್ಲಿ ನೋಡ್ಬೋದು. ಇಟ್ ವಿಲ್ ಬೈ ಆರ್ ಸೆಲ್ ಡಾಲರ್ ಫ್ರಮ್ ಇಟ್ ರಿಸರ್ವ್ ಟು ಮೇಂಟೈನ್ ದಿಸ್ ರೇಟ್. ಸೊ ಅವ್ರು ಏನಾದರೂ ಬೈ ಆದ್ರಾಗಿರ್ಬೋದು, ಸೆಲ್ ಆದರೂ ಆಗಿರ್ಬೋದು, ಈ ಒಂದು ಫಿಕ್ಸ್ಡ್ ಆಗಿರೋ ಎಕ್ಸ್ಚೇಂಜ್ ರೇಟ್ ತುಂಬ ವರ್ಷದವರೆಗೆ ಅವರು ಇಷ್ಟಪಡೋರಿಗೆ ಆಗ ಎರಡು ಕಂಟ್ರಿಗಳು ಮೇಂಟೈನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಮೆರಿಟ್ಸನ್ನು ನೋಡೋದಾದರೆ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಮೆರಿಟ್ಸ್ ಏನು, ಫಿಕ್ಸ್ಡ್ ಆಗಿರೋದ್ರಿಂದ ಸ್ಟೆಬಿಲಿಟಿ ಅನ್ನೋದನ್ನು ನಾವು ನೋಡ್ಬೋದು. ಸೊ ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್, ಅಫ್ಕೋರ್ಸ್ ದ ಎಕ್ಸ್ಚೇಂಜ್ ರೇಟ್ ರಿಮೈನ್ಸ್ ಫಿಕ್ಸ್ಡ್ ಆ್ಯಂಡ್ ಸ್ಟೇಬಲ್, ರೆಡ್ಯೂಸಿಂಗ್ ಫ್ರೀಕ್ವೆಂಟ್ ಫ್ಲಕ್ಚುಯೇಷನ್. ಸೊ ಇಲ್ಲಿ ಫ್ಲಕ್ಚುಯೇಷನ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷದವ್ರಿಗೇನೋ ಅಥವಾ ಗೌರ್ನಮೆಂಟ್ ಅಗ್ರಿ ಮಾಡೋವರೆಗೂ ಸೊ ಅವರು ಫಿಕ್ಸ್ಡ್ ಆಗಿಯೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಿರೋದ್ರಿಂದ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ, ಫ್ಲಕ್ಚುಯೇಷನ್ ಅನ್ನೋದು ಕಡಿಮೆ ಇರುತ್ತೆ. ನೆಕ್ಸ್ಟು ಮೋರ್ ಕ್ರೆಡಿಟಬಿಲಿಟಿ ಆ್ಯಂಡ್ ಕಾನ್ಫಿಡೆನ್ಸ್. ಸೊ ಪೀಪಲ್ ಬಿಲೀವ್ ದ ಗೌರ್ನಮೆಂಟ್ ವಿಲ್ ಮೇಂಟೈನ್ ದ ರೇಟ್ ಅಟ್ ಸ್ಪೆಸಿಫೈಡ್ ಲೆವೆಲ್ವರೆಗೂ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಎಕ್ಸ್ಚೇಂಜ್ ರೇಟನ್ನು ಮೇಂಟೈನ್ ಮಾಡೋದ್ರಿಂದ ಪೀಪಲ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅವರು ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೊ ದ ಗೌರ್ಮೆಂಟ್ ಇಂಟರ್ವೆನ್ಷನ್ಸ್ ಟು ಕರೆಕ್ಟ್ ಡೆಫಿಸಿಟ್. ಏನಾದರೂ ಡೆಫಿಸಿಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡೆಫಿಸಿಟ್, ಏನು ಡೆಫಿಸಿಟ್ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಂಪೋರ್ಟನ್ನು ಹೆಚ್ಚು ಮಾಡಿಕೊಂಡು ಎಕ್ಸ್ಪೋರ್ಟನ್ನು ಕಡಿಮೆ ಮಾಡೋದು. ಇಂತಹ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡೆಫಿಸಿಟ್ ಕಾಣಿಸ್ಕೊಂಡ್ರೆ ಗೌರ್ಮೆಂಟ್ ಏನು ಮಾಡುತ್ತೆ, ಯೂಸ್ ಅಫಿಷಿಯಲ್ ರಿಸರ್ವ್ಸ್ ಟು ಮೇಂಟೈನ್ ದ ಎಕ್ಸ್ಚೇಂಜ್ ರೇಟ್. ಸೊ ಅಫಿಷಿಯಲ್ ರಿಸರ್ವ್ ಅಂತ ಇರುತ್ತೆ, ಬೇರೆ ಕರೆನ್ಸಿಗಳು ನಮ್ಮ
ಕಂಟ್ರಿಲಿ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಎಕ್ಸ್ಚೇಂಜ್ ರೇಟನ್ನು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಎಕ್ಸ್ ಎನ್ಕರೇಜಸ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಸ್ಟೇಬಲ್ ಆಗಿರೋದ್ರಿಂದ ಎಕ್ಸ್ಚೇಂಜ್ ರೇಟ್ಗಳು ಬೇರೆ ಬೇರೆ ಕಂಟ್ರಿಗಳು ನಮ್ಮ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್ ರಿಡ್ಯೂಸಸ್ ಅನ್ಸರ್ಟೈನಿಟಿ ಅನ್ನೋದಿಲ್ಲ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಆ್ಯಂಡ್ ದ ಪ್ರಮೋಟ್ಸ್ ಸ್ಮೂತ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್. ಸೊ ಸ್ಮೂತಾಗಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ದಲೇ ಇರೋದ್ರಿಂದ, ಫ್ಲಕ್ಚುಯೇಷನ್ ಇರಲ್ದಲೇ ಇರೋದ್ರಿಂದ ಇದು ಫಾರಿನ್ ಇಂಟರ್ನ್ಯಾಷನಲ್ ಟ್ರೇಡ್ಗೆ ತುಂಬ ಎನ್ಕರೇಜ್ ಮಾಡುತ್ತೆ. ಇದಿಷ್ಟು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಮೆರಿಟ್ಸ್ ಆದರೆ, ಡಿಮೆರಿಟ್ಸೇ ಇಲ್ವಾ? ಅಫ್ಕೋರ್ಸ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಮೇಂಟೈನ್ ಮಾಡೋ ಕಂಟ್ರೀಸ್ಗಳಲ್ಲಿ ಡಿಮೆರಿಟ್ಸ್ ಇರುತ್ತೆ. ಸೊ ಏನೇನು ಡಿಮೆರಿಟ್ಸ್? ರಿಕ್ವೈರ್ಸ್ ಲಾರ್ಜ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಸೊ ಅಕಸ್ಮಾತ್ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನಾದ್ರು ಡೆಫಿಸಿಟ್ ಪ್ರಾಬ್ಲಮ್ ಆದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ಕಂಟ್ರಿ ಅಥವಾ ನಮ್ಮ ಕಂಟ್ರಿ ಹತ್ರ ಏನಿರಬೇಕಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳು ಅಫಿಷಿಯಲ್ ಆಗಿ ಇರಬೇಕಾಗುತ್ತೆ. ಸೊ ಇಟ್ ರಿಸರ್ವ್ಸ್ ದ ಇನ್ಅಡ್ವೊಕೇಟ್ ಪೀಪಲ್ ಬಿಗ್ಯಾನ್ ಟು ಡೌಟ್ ದ ಎಬಿಲಿಟಿ ಆಫ್ ದ ಗೌರ್ಮೆಂಟ್ ಟು ಮೇಂಟೈನ್ ದ ರೇಟ್. ಆ ರೇಟನ್ನು ಅವರು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಲಾರ್ಜ್ ಅಮೌಂಟಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ಡನ್ ಆನ್ ಗೌರ್ನಮೆಂಟ್. ದ ಗೌರ್ಮೆಂಟ್ ಮಸ್ಟ್ ಕಂಟಿನ್ಯೂಸ್ಲಿ ಇಂಟರ್ವೆನ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಈ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಿಂದ ಗೌರ್ಮೆಂಟ್ಗೆ ಯಾವಾಗಲೂ ತಲೆನೋವು, ಅದರ ಬರ್ಡನ್ ಅದ್ರ ಮೇಲೆ ಇರುತ್ತೆ. ಯಾವಾಗಲೂ ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, ಇಂಟರ್ವೆನ್ಷನ್ ಆಗ್ತಾನೆ ಇರಬೇಕು. ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಎಕ್ಸ್ಚೇಂಜ್ ರೇಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನು ಫಿಕ್ಸ್ ಮಾಡ್ತಾನೆ ಇರಬೇಕು. ಇದು ಒಂದು ಬರ್ಡನ್ ಆಗುತ್ತೆ ಗೌರ್ಮೆಂಟ್ ಮೇಲೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಅಡಾಪ್ಟ್ ಮಾಡಿಕೊಂಡ್ರೆ. ಸೊ ನೆಕ್ಸ್ಟು risk of speculative attack. Yes, aggressive buying or selling of currency may force the government to devalue the currency. ಸೊ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಅಂದರೆ ಏನು, ಅವರು ಹೇಗೆ ವ್ಯವಹಾರ ಮಾಡ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಇವರು ಅಗ್ರೆಸಿವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಫಿಕ್ಸ್ಡ್ ಇದೆ ತೊಗೊಬಿಡೋಣ, ಹೆಚ್ಚು ತೊಗೊಳ, ಆ ಥರ ಒಂದು ಪ್ರಾಬ್ಲಮ್ ಆಗೋದ್ರಿಂದ ಗೌರ್ನಮೆಂಟ್ ಏನು ಮಾಡಬೇಕಾಗತ್ತೆ, ಅವರ ವ್ಯಾಲ್ಯೂವನ್ನು, ಅವರ ಕರೆನ್ಸಿ ವ್ಯಾಲ್ಯೂವನ್ನು ಡಿವ್ಯಾಲ್ಯೂ ಮಾಡಬೇಕಾಗತ್ತೆ. ಸೊ ಇದೊಂದು. ನೆಕ್ಸ್ಟು ಪಾಸಿಬಿಲಿಟಿ ಆಫ್ ಕರೆನ್ಸಿ ಕ್ರೈಸಿಸ್. ಏಕೆ ಕರೆನ್ಸಿ ಕ್ರೈಸಿಸ್ಗಳು ಹೆಚ್ಚಾಗುತ್ತೆ? ಸೊ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಅವ್ರು ಫಾಲೋ ಮಾಡಬೇಕಾದ್ರೆ ಗೌರ್ಮೆಂಟ್ ಹತ್ರ ಫಸ್ಟ್ ಪಾಯಿಂಟಲ್ಲಿ ಹೇಳ್ದಾಗೆ ರಿಕ್ವೈರ್ಸ್ ಲಾರ್ಜ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಪ್ರಾಬ್ಲಮ್ ಆದರೆ ಅವರು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅವ್ರ ಹತ್ರ ಹೆಚ್ಚು ಇರಬೇಕಾಗತ್ತೆ. ಓಕೆನಾ? ಸೊ ಇಫ್ ಕಾನ್ಫಿಡೆನ್ಸ್ ಈಸ್ ಲಾಸ್ಟ್ ಆ್ಯಂಡ್ ರಿಸರ್ವ್ಸ್ ಫಾಲ್, ಅವ್ರ ಹತ್ರ ಇರುವ ರಿಸರ್ವ್ಸ್ ತುಂಬ ಕಡಿಮೆ ಆದಾಗ ದ ಎಕಾನಮಿ ಮೇ ಫೇಸ್ ಸೀರಿಯಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳನ್ನು ಅದು ಫೇಸ್ ಮಾಡಬೇಕಾಗುತ್ತೆ. ಎಷ್ಟು ಡಿಮೆರಿಟ್ಸ್ ಆಫ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್? ಸಿಂಪಲ್, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಇದರಿಂದ ಏನು ಅಡ್ವಾಂಟೇಜಸ್ ಇದೆ, ಇದರಿಂದ ಏನು ಡಿಸ್ಅಡ್ವಾಂಟೇಜಸ್ ಇದೆ, ಒನ್ನಾಗಿನೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬರಿಬೋದು. ಹಾಗೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಹೇಗೆ ಫಿಕ್ಸ್ ಆಗುತ್ತೆ, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ನೀವು ಯಾವುದೇ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳಾದರೂ ಈಸಿಯಾಗಿ ನಿಮ್ಮ ಓನ್ ವರ್ಡ್ಸಲ್ಲೇ ಬರಿಬೋದು, ಥಿಂಕ್ ಮಾಡಿ. ಓಕೆ, ಸೊ ಲಾಸ್ಟ್ ಒಂದು ಸ್ಲೈಡಲ್ಲಿ ನಾನು ಡಿಫ್ರೆನ್ಸಸನ್ನು ಕೊಟ್ಟಿದ್ದೀನಿ. ಸೊ ಈ ಡಿಫ್ರೆನ್ಸಸನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಲೈಕ್ ಎರಡು ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆ ಈಸಿಯಾಗಿ ಎಸ್ ಈ ಪಾಯಿಂಟ್ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮುಂಚೆ ಹೇಳಿದ ಎರಡು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಇದಕ್ಕೆ ನೀವೇ ಆನ್ಸರ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇಲ್ಲಿ ಡಿಟರ್ಮಿನೇಷನ್ ಯಾರು ಡಿಟರ್ಮೈನ್ ಮಾಡ್ತಾರೆ? ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಮಾರ್ಕೆಟ್ ಫೋರ್ಸಸ್ ಆದಂತಹ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡುತ್ತೆ. ದೆನ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಯಾರು? ಗೌರ್ಮೆಂಟ್. ಹಾಗೆ ಸ್ಟೆಬಿಲಿಟಿ ಇರುತ್ತಾ ಎಕ್ಸ್ಚೇಂಜ್ ರೇಟಲ್ಲಿ? ಲೆಸ್ ಸ್ಟೆಬಿಲಿಟಿ. ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಸೊ ಈ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ನಾವು ಸ್ಟೆಬಿಲಿಟಿಯನ್ನು ನೋಡೋಕ್ಕಾಗಲ್ಲ. ಬಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಮಾರ್ಕೆಟ್ ಗೌರ್ನಮೆಂಟ್ ಇಷ್ಟೊಂದು ವರ್ಷಗಳಿಗೋ ಅಥವಾ ಒಂದು ಅವರು ವಿಲ್ಲಿಂಗ್ ಎಷ್ಟಿರುತ್ತೋ ಅಷ್ಟು ವರ್ಷದವರೆಗೆ ಅವರು ಸ್ಟೇಬಲ್ ಆಗಿ ಇಟ್ಟಿರ್ತಾರೆ. ಸೊ ಇಲ್ಲಿ ನಾವು ಸ್ಟೇಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೆನ್ ಗೌರ್ಮೆಂಟ್ ರೂಲ್. ಸೊ ಇಲ್ಲಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ನೋ ಇಂಟರ್ವೆನ್ಷನ್, ಗೌರ್ಮೆಂಟ್ ಇಂಟರ್ವೆನ್ಷನ್ ಮಾಡೋದೇ ಇಲ್ಲ. ಫಿಕ್ಸ್ ಎಕ್ಸ್ಚೇಂಜ್ ರೇಟಲ್ಲಿ ಆಕ್ಟಿವ್ ಇಂಟರ್ವೆನ್ಷನ್, ಇದೊಂದು ಬರ್ಡನ್ ಆಗಿಯೂ ಸಹ ವರ್ಕ್ ಆಗುತ್ತೆ ಗೌರ್ಮೆಂಟ್ ಮೇಲೆ. ಓಕೆ, ಸೊ ನೆಕ್ಸ್ಟು ರಿಸರ್ವ್ಸ್. ಸೊ ನೋ ರಿಕ್ವೈರ್ಡ್ ರಿಸರ್ವ್ಸ್ ಅಂತ ಹೇಳಿದ್ರೆ ಬೇರೆ ಕರೆನ್ಸೀಸ್ಗಳು ನಮ್ಮ ಹತ್ರ ರಿಸರ್ವ್ ಇರಬೇಕಾ? ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ಬೇಕಾಗಿಲ್ಲ, ಬಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ರಿಕ್ವೈರ್ಡ್ ಇದೆ ಅಂತ.
ಓಕೆ. ನೆಕ್ಸ್ಟ್ BOP ಅಡ್ಜಸ್ಟ್ಮೆಂಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ಆಟೋಮೆಟಿಕ್ಕಾಗಿ ಆಗುತ್ತೆ. ಬಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಥ್ರೂ ರಿಸರ್ವ್ಸ್ ಗೌರ್ನಮೆಂಟ್ ಇದನ್ನು ತನ್ನ ಹತ್ರ ಇರೋ ರಿಸರ್ವ್ಸಿಂದ ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಸ್. ಸೊ ಅಷ್ಟೇ, ನೆಕ್ಸ್ಟ್ ಪಾಯಿಂಟು ಸಹ ರಿಪೀಟ್ ಆಗಿದೆ. ಸೊ ಇಷ್ಟನ್ನು ತಿಳ್ಕೊಂಡ್ರೆ ನೀವು ಆರಾಮಾಗಿ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾವ್ದಾದ್ರು ಪಾಯಿಂಟ್ಸ್ಗಳನ್ನ ನೀವು ಬೇಕಂತ ಹೇಳಿದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ. ಆ, ಬೇರೆ ಕಾನ್ಸೆಪ್ಟ್ಗಳು ನಿಮಗೆ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಆರಾಧ್ಯ ಎಕನಾಮಿಕ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.